ಒಂದು ಊರಿನಲ್ಲಿ ಚೆನ್ನಿ ಎಂಬ ಬಡ ಹುಡುಗಿ ಇದ್ದಳು. ಅವಳು ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂದೆ ಹಾದು ಹೋಗುತ್ತಿದ್ದಳು. ಆ ದೇವರಿಗೆ ಒಂದು ಚಿಕ್ಕದಾದ ಹೂವನ್ನಾದರೂ ಅರ್ಪಿಸಬೇಕೆಂದು ಅವಳಿಗೆ ತುಂಬ ಆಸೆಯಿತ್ತು. ಒಂದು ದಿನ ಹೇಗೋ ಕಷ್ಟಪಟ್ಟು ಒಂದೇ ಒಂದು ಸುಂದರವಾದ ಸಂಪಿಗೆ ಹೂವನ್ನು ತಂದಳು. ದೇವಸ್ಥಾನದೊಳಗೆ ಹೋಗಿ ಎಲ್ಲರೂ ಶ್ರೀಮಂತರು ಕೊಟ್ಟ ದೊಡ್ಡ ದೊಡ್ಡ ಹಾರಗಳು, ಚಿನ್ನದ ಆಭರಣಗಳನ್ನು ನೋಡಿ ತನ್ನ ಒಂದು ಹೂವಿನ ಬಗ್ಗೆ ಅವಳಿಗೆ ಸಂಕೋಚವಾಯಿತು. ದೇವ, ನನ್ನ ಬಳಿ ಬೇರೇನೂ ಇಲ್ಲ, ದಯವಿಟ್ಟು ಈ ಪುಟ್ಟ ಹೂವನ್ನು ಸ್ವೀಕರಿಸು ಎಂದು ಮನಸಾರೆ ಪ್ರಾರ್ಥಿಸಿ ಅದನ್ನು ಸ್ವಾಮಿಯ ಪಾದದ ಬಳಿ ಇಟ್ಟು ಹೊರಟು ಹೋದಳು. ಆ ದಿನ ರಾತ್ರಿ ದೇವಸ್ಥಾನದ ಮುಖ್ಯ ಅರ್ಚಕರಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಕನಸಿನಲ್ಲಿ ಕಾಣಿಸಿಕೊಂಡು, ಅರ್ಚಕರೇ, ಇಂದು ಒಬ್ಬ ಬಡ ಭಕ್ತೆ ನನಗೆ ಬಹಳ ಪ್ರೀತಿಯಿಂದ ಸಂಪಿಗೆ ಹೂವನ್ನು ಅರ್ಪಿಸಿದ್ದಾಳೆ. ನನ್ನ ಎಲ್ಲ ಅಹಂಕಾರಗಳಲ್ಲಿ ಆ ಹೂವು ಮಾತ್ರ ನನಗೆ ಅತ್ಯಂತ ಪ್ರಿಯವಾದದ್ದು. ಆ ಭಕ್ತೆಯನ್ನು ಕರೆಸಿ ಆಶೀರ್ವದಿಸಿ ಎಂದು ಹೇಳಿದರಂತೆ. ಮರುದಿನ ಅರ್ಚಕರು ಆ ಸಂಪಿಗೆ ಹೂವನ್ನು ನೋಡಿದರು ಮತ್ತು ಆ ಹುಡುಗಿಯನ್ನು ಹುಡುಕಿಸಿದರು. ಚೆನ್ನಿ ಸಿಕ್ಕಾಗ ಆಶ್ಚರ್ಯಚಕಿತಳಾದಳು. ಅರ್ಚಕರು ಅವಳ ಭಕ್ತಿಯನ್ನು ಶ್ಲಾಘಿಸಿ, ನಿನ್ನ ನಿಷ್ಕಲ್ಮಶ ಭಕ್ತಿಯೇ ನಮಗೆ ಮುಖ್ಯ. ನೀನು ಕೊಟ್ಟ ಒಂದು ಹೂವು ನಮಗೆ 1000 ಚಿನ್ನದ ಹಾರಗಳಿಗಿಂತ ಶ್ರೇಷ್ಠ ಎಂದು ಹೇಳಿ ಅವಳಿಗೆ ಆಶೀರ್ವಾದ ಮಾಡಿದರು. ಈ ಕಥೆಯ ನೀತಿ ಏನೆಂದರೆ, ದೇವರ ದೃಷ್ಟಿಯಲ್ಲಿ ಭಕ್ತಿಯು ಸಂಪತ್ತಿಗಿಂತ ಆಡಂಬರಕ್ಕಿಂತ ಹೆಚ್ಚು ಮುಖ್ಯ. ಶ್ರೀಮಂತಿಕೆ ಇಲ್ಲದಿದ್ದರೂ ಹೃದಯಪೂರ್ವಕವಾಗಿ ಅರ್ಪಿಸುವ ಪ್ರೀತಿ ಮತ್ತು ಶ್ರದ್ಧೆಯೇ ನಿಜವಾದ ಭಕ್ತಿ.